ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ನಮ್ಗೆ ಗಿಲ್ಲಿ ಆಗ್ಬೇಕು ಅಂತ ಗಿಲ್ಲಿ. ಅನ್ಕೊಳ್ತೀನಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ನ್ ಚೆನ್ನಾಗ್ ಆಡ್ತಿದ್ದಾನೆ ಎಲ್ಲಾರ ಹತ್ರನು, ಸೊ ಅದಕ್ಕೆ ಅವ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ? ಹೆಂಗಿರುತ್ತೆ ಅಂತ ಅವನು ಹೆಂಗ್ ಹೇಳ್ತಾನೆ ಅಂದ್ರೆ ಎಲ್ಲಾರ್ಗು ಚೆನ್ನಾಗ್ ಹೇಳ್ತಿರ್ತಾನೆ, ಫುಲ್ ಮಾತಾಡೋ ತರ. ಅವ್ನ್ಗ್ ಅನ್ಸಿದ್ ಅವ್ನ್ ಹೇಳ್ತಿರ್ತಾನೆ, ನಾಟಕ ಆಡ್ತಿಲ್ಲ ಅವನು, ಅದ್ರಲ್ಲಿ ಚೆನ್ನಾಗ್ ಆಡ್ತಾ ಇರ್ತಾನೆ. ಯಾರು So ಚೆನ್ನಾಗಿ ಆಡ್ತಾ ಇಲ್ಲ ಅವ್ನ್ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಎಲ್ಲಾರು ಚೆನ್ನಾಗ್ ಆಡ್ತಿದಾರೆ, ಬಟ್ ಅವ್ನ್ ವಿನ್ ಆಗ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಓಕೆ, ಈಗ ಅವ್ರ ಜೊತೆಗೆ ಕಾವು ಇರ್ತಾರೆ. ಹಾ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೋತೋಗ್ಬಿಟ್ರು. ಹಾ ಏನ್ ಅನಿಸ್ತು ಅಂತ? ಏನು ಅನ್ಸಿಲ್ಲ, ಅವ್ರಿಗೆ ಆಡಕ್ ಆಗ್ಲಿಲ್ಲ ಅದ್ರಲ್ಲಿ. ಅವರು ಪ್ರಯತ್ನ ಪಟ್ರು, ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಅವ್ರು ಈ ನೆಕ್ಸ್ಟ್ ಆಡ್ತಾರೆ ಅನ್ಕೋತೀನಿ. ಎಷ್ಟು ಆಡ್ತಾರೆ ಅಂತೀರಾ? ಓಕೆ, ಟಾಪ್ 2 ಅಲ್ಲಿ ಯಾರೆಲ್ಲ ಇರ್ಬೋದು? ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ಇಲ್ಲ ರಕ್ಷಿತಾ ಆಗ್ಬೋದು. ಗಿಲ್ಲಿ ಇಲ್ಲ ಅಂದ್ರೆ ರಕ್ಷಿತ್. ಅವ್ರಿಬ್ರು ಹೇಗೆ ಆಟ ಆಡ್ತಿದಾರೆ ಅಂತೀರಾ? ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ರಕ್ಷಿತಾ ಬಂದ್ಬಿಟ್ಟು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅಂತಾರೆ, ಏನಂತೀರಾ? ಓವರ್ ಆಕ್ಟಿಂಗ್ ಅಲ್ಲ ಅದು, ಅವ್ರ ಪಾಪ ಅವ್ರ ಲ್ಯಾಂಗ್ವೇಜ್ ಇರೋದೇ ಹಂಗೆ, ಅದಕ್ಕೆ. ಓಕೆ, ಅಂದ್ರೆ ರಕ್ಷಿತನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ ಧ್ರುವ್ ಅಂತವ್ರು? ಅನ್ಸುತ್ತೆ ಸ್ವಲ್ಪ. ಅನ್ಸುತ್ತೆ ಆತರ. ಹಾ. ಓಕೆ, ಗಿಲ್ಲಿ ಯಾಕೆ ಗೆಲ್ಬೇಕು ಅಂತ? ಯಾಕಂದ್ರೆ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಗೆಲ್ಬೇಕು. ಕಾಂಪಿಟೇಟರ್ ಯಾರಂತಾರೆ ಗಿಲ್ಲಿಗೆ? ರಕ್ಷಿತಾ. ರಕ್ಷಿತನ ಕಾಂಪಿಟೇಟರಾ? ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ ಫೇವ್ರೇಟ್ ಗಿಲ್ಲಿ ಮುಂಚೆ ಇದ್ರು, ಬಟ್ ಅವ್ರು ಯಾಕೋ ಚೆನ್ನಾಗ್ ಆಡ್ತಿಲ್ಲ ಈಗ. ಸೊ ಇವಾಗ ರೀಸೆಂಟ್ ಆಗಿ ಬಂದಿರೋ ರಜತ್. ರಜತ್ ಅವರು. ಅಂದ್ರೆ ರಜತ್ ಅವ್ರಿಗೆ ಕಾಂಪಿಟೇಟರ್ ಯಾರು ಅಂತೀರಾ? ರಜತ್ಗೆ ಗಿಲ್ಲಿ ಇವಾಗ್ಲೂ ಆಡಿದ್ರೆ ಕಾಂಪಿಟೇಟರ್ ಆಗ್ಬೋದು, ಬಟ್ ಆಡ್ತಿಲ್ಲ ಗಿಲ್ಲಿ. ಗಿಲ್ಲಿ ಆಡ್ತಾ ಇಲ್ಲ. ಯಾರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದಾರೆ ಅಂತೀರಾ ಟಾಸ್ಕ್ ಅಲ್ಲಿ, ಗೇಮ್ ಅಲ್ಲಿ? ಕಾವ್ಯ ಅಂಡ್ ಸೂರಜ್. ಸೂರಜ್. ಓಕೆ, ಸೂರಜ್ ಬಗ್ಗೆ ಏನ್ ಅಂತೀರಾ? ಯಾವಾಗ್ಲೂ ರಾಶಿಕಾ ಹತ್ರ ಇರ್ತಾರೆ. ಹಾಗೇನ್ ಅನ್ಸಲ್ಲ, ಅವ್ರ ರಾಶಿಕಾ ಹತ್ರನೂ ಇರ್ತಾರೆ, ಎಲ್ಲಾರ ಹತ್ರನೂ ಇರ್ತಾರೆ, ಬಟ್ ಅವ್ರಿಗೆ ಅವ್ರು ಆಡ್ತಿದ್ದಾರೆ. ಫ್ರೆಂಡ್ಸ್ ಅಂದ ತಕ್ಷಣ ಹಂಗ ಹೇಳಕ್ ಆಗಲ್ವಲ್ಲ, ಅವ್ರ ಜೊತೆನೆ ಇರ್ಬೇಕು. No, nothing. ನಿನ್ನೆ ಟಾಸ್ಕ್ ನೋಡಿದ್ರಾ? ಇಲ್ಲ. ಓಕೆ, ಅಶ್ವಿನಿ ಗೌಡ ಮತ್ತೆ ರಘು ಅವರು ಒಂದು ಜೋಡಿ ಆಗಿದ್ರು, ಹೇಗಿತ್ತು ಅಂತ? ಚೆನ್ನಾಗ್ ಆಡಿದ್ರು. ಅವ್ರ ಏಜ್ಗೆ ಅವ್ರು ಚೆನ್ನಾಗ್ ಆಡಿದ್ದಾರೆ. ದೇ ಡಿಡ್ ಬೆಟರ್ ದಾನ್, ಮಚ್ ಮೋರ್ ಬೆಟರ್ ದಾನ್ ಬಿಫೋರ್. ಓಕೆ, ಯಾರು ಹೋಗ್ಬೋದು ಅಂತೀರಾ ಈ ವಾರ? ಈ ವೀಕ್ ರಕ್ಷಿತಾ. ರಕ್ಷಿತಾ. ಯಾಕೆ ಹೋಗ್ಬೇಕು ರಕ್ಷಿತಾ ಅಂತ? ಹೋಗ್ಬೇಕು ಅಂತಲ್ಲ, ಹೋಗ್ಬಹುದು. ಹೋಗ್ಬಹುದು. ಆ, ಯಾಕೆ ಯಾಕಂದ್- ಹೋಗ್ಬಹುದು? ಯಾಕಂದ್ರೆ ಅವ್ರು ಸ್ವಲ್ಪ ಫುಲ್ ಲೋ ಆಗಿ ಆಡ್ತಿದ್ದಾರೆ. ಅಲ್ಲಿರೋ ಕಾಂಪಿಟೇಷನ್ ನೋಡಿದ್ರೆ ಅವ್ರ ಲೆವೆಲ್ಗೆ ಆಡ್ತಿಲ್ಲ ಅವ್ರು. ಓಕೆ, ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ಅಂದ್ರೆ ನಮ್ಗೆ ಬಹಳ ಇದು ಓಕೆ, ಬಹಳ ಇಷ್ಟನಾ? ಬಹಳ ಇಷ್ಟ. ಓಕೆ, ಅವ್ರದ್ದು ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಕಾಮಿಡಿ ಇಷ್ಟ ಆಗುತ್ತೆ. ಕಾಮಿಡಿ ಇಷ್ಟ ಆಗುತ್ತೆ. ಹಾ, ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತೀರಾ? ಕಾವ್ಯ ಅಂತೀವಿ. ಅವರಿಂದ ಅವರಿದ್ದಾರೆ. ಹಾ, ಅವ್ರಿಗೆ ಓಕೆ, ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲೇ ಹಾ, ಕಾವ್ಯ ಬರ್ಬೋದು. ಕಾವ್ಯ ಮತ್ತೆ ಗಿಲ್ಲಿ ಅಂತೀರಾ? ಹಾ, ಅವ್ರೆ ಇಬ್ರಲ್ಲಿ ಇಬ್ರು. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ಇದು ಅಶ್ವಿನಿ. ಹಾ, ಅಶ್ವಿನಿ ಚೆನ್ನಾಗಿ ಆಡಲ್ಲ ಅವರು. ಹಾ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಸರ್. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಸರ್ ನಮ್ಮ ಮಂಡ್ಯದವನ ಅದಕ್ಕೆ. ಅದಕ್ಕೆ ಅಂದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾನ ಅಥವಾ ಕಾಮಿಡಿ ಚೆನ್ನಾಗಿ ಮಾಡ್ತಾನ? ಸರ್ ಎರಡು ಚೆನ್ನಾಗಿ ಮಾಡ್ತಾನೆ ಸರ್. ಟ್ಯಾಕ್ಸ್ ಚೆನ್ನಾಗಿ ಮಾಡ್ತಾನೆ, ಮತ್ತೆ ಕಾಮಿಡಿನ ಚೆನ್ನಾಗಿ ಮಾಡ್ತಾನೆ. ಓಕೆ, ಅಂದ್ರೆ ಅದಕ್ಕೆ ಅವ್ರು ವಿನ್ನರ್ ಆಗ್ಬೇಕಾ? ಅವ್ರ ಜೊತೆ ಕಾವ್ಯ ಇರ್ತಾರಲ್ಲ, ಹೇಗಿದೆ ಅವ್ರದ್ದು ಜೋಡಿ? ಸರ್ ಅವರು ಫೈನಲ್ ತಗ ಬರ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ ಅವ್ರಿಬ್ರು ಇದ್ರೆ. ಅಂದ್ರೆ ಗಿಲ್ಲಿಯಿಂದನೇ ಫೈನಲ್ ವರ್ಗೂ ಬರ್ಬೋದು ಅಂತೀರಾ? ಮೋಸ್ಟ್ಲಿ ಬರ್ಬೋದು ಅನ್ಕೋತೀನಿ ಸರ್. ಬರ್ಬೋದು ಅಂತೀರಾ? ಓಕೆ, ಈಗ ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಸರ್ ಯಾರು ಚೆನ್ನಾಗಿ ಆಡಲ್ಲ ಅಂತಲ್ಲ ಸರ್, ಚೆನ್ನಾಗಿ ಆಡ್ತವ್ರೆ. ಎಲ್ರು ಒಂದ್ ರೇಂಜ್ ಆಡ್ತವ್ರೆ ಸರ್. ಎಲ್ರು ಒಂದ್ ರೇಂಜ್ ಆಗ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನಿನ್ನೆ ಅವರು ಚೆನ್ನಾಗಿ ಆಡಿಲ್ಲ ಅಂತೀರಾ ಗಿಲ್ಲಿ ಮತ್ತೆ ಕಾವ್ಯ? ಸರ್ ಎಲ್ಲೋ ಒಂದ್ ಸ್ವಲ್ಪ ಎಫೆಕ್ಟ್ ಕಮ್ಮಿ ಹಾಕೋರು ಅನ್ಸುತ್ತೆ ಸರ್. ಎಫೆಕ್ಟ್ ಕಮ್ಮಿ ಹಾಕಿದ್ರ ಅಂತನಾ? ಟಾಪ್ 2 ಅಲ್ಲಿ ಯಾರು ಬರ್ಬೋದು? ಟಾಪ್ 2 ರಘು ಸರ್. ರಘು. ಹೌದು, ರಘುದು ಮತ್ತೆ ಗಿಲ್ಲಿದು ಒಂದು ಕಾಮಿಡಿ ಇರುತ್ತಲ್ಲ ಯಾವಾಗ್ಲೂ, ಮೋಟು ಪತ್ಲು ತರ. ಹಾ ಸರ್, ಚೆನ್ನಾಗಿರುತ್ತೆ ಅದು. ಚೆನ್ನಾಗಿರುತ್ತಾ? ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಮ್ಯಾಮ್, ನಿಮ್ಗೆ? ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿ. ನಿಮ್ಗೆ? ಗಿಲ್ಲಿ. ಯಾಕೆ ಗಿಲ್ಲಿ? ಅವರು ಅಂದ್ರೆ ಎಲ್ಲದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಕಾಮಿಡಿ ಇರ್ಲಿ, ಎಮೋಷನಲ್ ಇರ್ಲಿ, ಎಲ್ಲರ ಜೊತೆ ಕನೆಕ್ಟ್ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸೊ ಗಿಲ್ಲಿ ವಿನ್ ಆಗ್ಬೇಕು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಓಕೆ, ಈ ಸರಿ ಯಾರು ವಿನ್ನರ್ ಆಗ್ಬೋದು? ಈ ಸತಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಉಂಡೆ. ಬಿಗ್ ಬಾಸ್ ಅಲ್ಲಿ ಅವನೇ ಗೆಲ್ಬೇಕು ಅಂತ ನಮ್ಮ ಆಸೆ.
ಓಕೆ ಯಾರು ಗೆಲ್ಬಾರ್ದು ಅಂತ? ಯಾರು ಗೆಲ್ಲಬಾರ್ದು ಅಂತ ಅಂದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಬಿಗ್ ಬಾಸ್ ಮನೇಲಿ ಕಿರಿಕಿರಿ ಮಾಡ್ತಾರೆ, ಅದರಿಂದ ಅವ್ರು ಗೆಲ್ಬಾರ್ದು. ಈ ಗೆಲುವಿ ಪಾಪ ಬಡವ ಕಷ್ಟ ಜೀವಿ, ಅವ್ನ ಮೇಲಿಂದ ಟ್ಯಾಸ್ಗಳೆಲ್ಲ ಗೆದ್ಕೊ ಬರ್ತಾ ಇದ್ದಾನೆ, ಅವನೇ ಗೆಲ್ಬೇಕು ಅಂತ ನಮ್ಮ ಆಸೆ ಇದೆ ಸರ್. ಓಕೆ ಅಂದ್ರೆ ಗಿಲ್ಲಿ ಬಿಟ್ರೆ ಈಗ ಎಲ್ರು ಕೂಡ ಬಡವರೇ ಅಲ್ವಾ ಅಲ್ಲಿ? ಇರ್ಬೋದು ಸರ್, ಆದ್ರೆ ಅವ್ನ ಟಾಸ್ಕ್ಗಳೆಲ್ಲ ಚೆನ್ನಾಗಿ ಆಡ್ಕೊ ಬರ್ತಾನೆ, ಗಿಲ್ಲಿ ತಮಾಷೆನೂ ಮಾಡ್ತಾನೆ, ಕಾಮಿಡಿನೂ ಮಾಡ್ತಾನೆ, ಟಾಸ್ಕ್ಗಳೆಲ್ಲ ಚೆನ್ನಾಗಿ ಆಡ್ತಾನೆ, ಅವನೇ ಗೆಲ್ಬೇಕು ಅಂತ ನಮ್ಮ ಆಸೆ. ಗಿಲ್ಲಿನೇ ಗೆಲ್ಬೇಕು ಅಂತ. ಗೆಲ್ಲಿನೇ ಗೆಲ್ಬೇಕು ಈ ಸರ್. ವಾರ ಯಾರು ಹೋಗ್ಬೋದು ಅಂತೀರಾ? ಈ ವಾರ ರಕ್ಷಿತಾ ಹೋಗ್ಬೋದು ಅಂತ. ರಕ್ಷಿತಾ ಶೆಟ್ಟಿ ಯಾಕೆ ಹೋಗ್ಬೇಕು ಅವರು ಅಂತ? ಅವ್ರೇನಂತ ಟಾಸ್ಕ್ಗಳು ಚೆನ್ನಾಗಿ ಆಡ್ತಾ ಇಲ್ಲ. ಓಕೆ ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಇರಕ್ ಲೈಕ್ ಇಲ್ಲ ಅಂತೀರಾ ಅಥವಾ ಹೇಗೆ? ಇಲ್ಲ ಅವ್ರು ಲೈಕ್ ಇಲ್ಲ ಸರ್. ಲೈಕ್ ಇಲ್ಲ ಅಂತ? ಹೌದು. ಓಕೆ ಥ್ಯಾಂಕ್ ಯು. ನಿಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಬಟ್ ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಕಾವ್ಯ ಆಗ್ಬೇಕು ಅನ್ಸುತ್ತೆ. ಕಾವ್ಯ ಅಂದ್ರೆ ಹುಡುಗಿರಲ್ಲಿ ಯಾರು ಆಗಿಲ್ಲ, ಶ್ರುತಿ ಒಬ್ಬರೇ ಆಗಿದ್ದು, ಇವ್ರು ಆಗ್ಬೇಕಂತನಾ? ಅವ್ರು ಆಗ್ಬೇಕು ಅನ್ಕೊಂಡು ಆಗ್ಬೇಕು ಅಂತ. ಬಟ್ ಹೇಗೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅವರು? ನನಗನ್ಸುತ್ತೆ ಮಟ್ಟ ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದಾರ ಅಂತನಾ? ಯಾರು ಚೆನ್ನಾಗಿ ಆಡ್ತಿಲ್ಲ ಅಂತೀರಾ? ಗೊತ್ತಿಲ್ಲ ಸರ್, ಅವ್ರು ಚೆನ್ನಾಗಿ ಆಡ್ತಿದ್ರೆ ಒಬ್ರಲ್ಲಿ ಲೇಡೀಸ್ ಅಲ್ಲಿ ಒಬ್ರು ವಿನ್ ಆಗ್ಲೇಬೇಕು, ಅವ್ರಾದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು.